ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಶಿವರಾತ್ರಿ ಹಬ್ಬದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಸಂಜೆ ಮೇಲೆ ನಾರ್ಮಲಾಗಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ. ಎಲ್ಲರೂ ಹೇಗೆ ಮಾಡ್ತಾರೆ ಆ ಥರ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಶಿವರಾತ್ರಿ ಹಬ್ಬದ ದಿನ ಮಾಮೂಲಿಯಾಗಿ ನಾವು ಬೆಳಗ್ಗೆ ಎದ್ದು ಪೂಜೆ ಮಾಡಿ ಉಪವಾಸ ಇದ್ವಿ. ಮಗನಿಗೋಸ್ಕರ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ. ಇದು ನಮ್ಮ ಮನೇಲಿ ಮಾಡಿರುವಂಥ ಪೂಜೆ ಸಿಂಪಲಾಗೆ ಮಾಡಿದೆ. ಆವತ್ತಿನ ದಿನ ನನಗೆ ವೀಳ್ಯದೆಲೆ ಕೂಡ ಸಿಗಲಿಲ್ಲ. ಇದು ನಮ್ಮ ತಾಯಿ ಮನೆಯದು ಪೂಜೆ ಮಾಡಿರೋ ವಿಡಿಯೋ ಫೋಟೋ ಹಾಕಿದ್ದೀನಿ. ಹಾಗೆಯೇ ಸಂಜೆ ನಾವು ದೊಡ್ಡಬಳ್ಳಾಪುರದಲ್ಲಿರುವಂಥ ನಗರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಈ ಪಾಪು ಅಂತೂ ತುಂಬ ಕ್ಯೂಟಾಗಿತ್ತು. ತುಂಬಾ ರಶ್ ಇತ್ತು. ನಾವು ಆಲ್ಮೋಸ್ಟ್ ಒಂದು 5:30ಗೆ ಮನೆ ಬಿಟ್ವಿ. ಒಂದು 6:30 ಅಷ್ಟರಲ್ಲಿ ದೇವಸ್ಥಾನನ ತಲುಪಿದ್ವಿ. ಅಷ್ಟರಲ್ಲಾಗಲೇ ಕ್ಯೂ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಬೇರೆ ದೇವಸ್ಥಾನಗಳು ಇತ್ತು, ಬಟ್ ಇದು ನನಗೆ ಮಗನ ಇಟ್ಕೊಂಡು ನಿಯರ್ ಬೈ ಆಗಿರೋಂಥ ದೇವಸ್ಥಾನಕ್ಕೆ ಹೋಗಲೇಬೇಕಿತ್ತು. ಹಾಗಾಗಿ ದೊಡ್ಡಬಳ್ಳಾಪುರನ ನಾನು ಚೂಸ್ ಮಾಡಿಕೊಂಡೆ. ನೋಡ್ಬೋದು ಇಲ್ಲಿ ನಾಗರ್ಕಲ್ಗೆಲ್ಲ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಹಾಗೆಯೇ ದೀಪಗಳು ಹಚ್ಚಿದ್ದಾರೆ. ತುಂಬ ಥರದ ದೀಪಾರಾಧನೆಗಳು ಮಾಡಿದರು. ಈ ದಿನ ನನಗೆ ಗೊತ್ತಿಲ್ಲ, ತುಂಬ ಜನ ತೆಂಗಿನಕಾಯಿದು ದೀಪಾರಾಧನೆ ಮಾಡಿದರು. ಅಂದರೆ ತೆಂಗಿನ ಬಟ್ಲಿನಲ್ಲಿ ತುಪ್ಪ ಹಾಕಿಬಿಟ್ಟು ದೀಪಾರಾಧನೆ ಮಾಡಿದರು. ಹಾಗೆಯೇ ಇಲ್ಲಿ ಅಕ್ಕಿಯಲ್ಲಿ ಕೂಡ ದೀಪಾರಗಳನ್ನ ಇಟ್ಬಿಟ್ಟು ದೀಪಾರಾಧನೆ ಮಾಡಿದರು. ನೋಡ್ತಾ ಇರ್ಬೋದು. ತುಂಬಾ ಪುರಾತನ ದೇವಸ್ಥಾನ ಇದು, ನಗರೇಶ್ವರ ದೇವಸ್ಥಾನ ಅಂತ. ದೊಡ್ಡಬಳ್ಳಾಪುರಲ್ಲಿ ಯಾರೂ ನೋಡಲಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ತುಂಬ ಚೆನ್ನಾಗಿ ದೇವಸ್ಥಾನನ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ತುಂಬ ಕ್ರೌಡ್ ಇತ್ತು. ನಾನು ಆದಷ್ಟು ಮ್ಯಾಕ್ಸಿಮಮ್ ಕವರ್ ಮಾಡೋಕ್ಕೆ ಟ್ರೈ ಮಾಡಿದೆ. ನನಗೆ ಇನ್ನೂ ಸ್ವಲ್ಪ ಪಬ್ಲಿಕ್ಕಲ್ಲೆಲ್ಲ ಈ ಥರ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಅಷ್ಟಾಗಿ ಧೈರ್ಯ ಇಲ್ಲ ಅಂತ ಅಲ್ಲ, ಒಂದು ಸ್ವಲ್ಪ ಸಂಕೋಚದ ಸ್ವಭಾವ ಇದೆ. ಹಾಗಾಗಿ ಆದಷ್ಟು ಟ್ರೈ ಮಾಡಿದ್ದೀನಿ ವೀಡಿಯೋಸ್ ಮಾಡಬೇಕು ಅಂತಲೇ ಇನ್ಮೇಲೆ. ಹಾಗೆಯೇ ನನ್ನ ಮಗ ಕೂಡ ಇದ್ದ. ಇಲ್ಲಿ ಗಣೇಶ ಇದೆ. ಇದು ಸುಬ್ರಹ್ಮಣ್ಯ. ಇದು ಒಳಗಡೆ ದೇವಸ್ಥಾನಕ್ಕೆ ದರ್ಶನಕ್ಕಂತೂ ಸುಮಾರು ಕ್ಯೂ ಮಾಡಿದರು. ದೇವಸ್ಥಾನನ ಒಂದು ರೌಂಡ್ ಸುತ್ಕೊಂಡ್ಬರ್ಬೇಕಿತ್ತು. ಇದು ನೋಡಿ, ತಾಯಿಗೆ ಪಾರ್ವತಿಗೆ ಈ ಥರ ಅಲಂಕಾರ ಮಾಡಿದ್ದಾರೆ. ಅಲ್ಲಿ ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಅಲೋ ಮಾಡ್ತಿರ್ಲಿಲ್ಲ, ಆದರೂ ನಾನು ತಗೊಂಡೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ನನಗಂತೂ ತುಂಬ ಒಂಥರ ಮನಸ್ಸಿಗೆ ಶಾಂತಿ ಸಿಕ್ತು. ತುಂಬ ದಿನ ಆದಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಇದು ಬಂದುಬಿಟ್ಟು ದೊಡ್ಡಬಳ್ಳಾಪುರ ಬಸ್ ಸ್ಟಾಪ್ ಇದೆಯಲ್ವಾ, ಅಲ್ಲಿಂದ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್, ಒಂದು 5 ಮಿನಿಟ್ಸ್ ವಾಕ್ ಮಾಡಿದ್ರೆ ನಿಮಗೆ ಈ ದೇವಸ್ಥಾನ ಸಿಗುತ್ತೆ. ಅಲ್ಲಿ ಯಾರನ್ನು ಬೇಕಾದರೂ ಕೇಳ್ಬೋದು. ಹೇಮಾವತಿ ಪೇಟೆಯಿಂದ ಒಳಗಡೆ ಹೋದರೆ ದೇವಸ್ಥಾನ ಸಿಗುತ್ತೆ. ಹಳೆ ಪೊಲೀಸ್ ಸ್ಟೇಷನ್ ರೋಡ್ ಅಂತ ಹೇಳ್ತಾರೆ ಈ ಜಾಗಕ್ಕೆ. ನಗರೇಶ್ವರ ದೇವಸ್ಥಾನ ಅಂತಂದ್ರೂ ಸಿಗುತ್ತೆ. ಯಾರನ್ನು ಕೇಳಿದ್ರು ತೋರಿಸ್ತಾರೆ. ವಾಕಬಲ್ ಡಿಸ್ಟೆನ್ಸ್ ಇದೆ. ಇದು ನೋಡಿ, ಶಿವನಿಗೆ ನಂದಿ ಅಲಂಕಾರ ಮಾಡಿದ್ದಾರೆ. ಒಂದು ಹಿಮಾಲಯ ಸೆಟಪ್ ಥರ ಮಾಡಿದ್ದಾರೆ. ಹತ್ತಿ ಎಲ್ಲ ಹರಡ್ಬಿಟ್ಟು. ಮತ್ತು ನಾಗನ ಅಲಂಕಾರ ಮಾಡಿದ್ರು ಹೂವಿನಲ್ಲಿ. ಮತ್ತು ಇದು ಗಣಪತಿ ಫುಲ್ಲು ಮಲ್ಲಿಗೆ ಹೂವಲ್ಲಿ ಅಲಂಕಾರ ಮಾಡಿದರು ಬ್ಯಾಕ್ ಸೈಡು. ತುಂಬ ಚೆನ್ನಾಗಿತ್ತು. ತುಂಬ ಖುಷಿಯಾಯಿತು. ಹಾಗೆಯೇ ಈ ಕಡೆಯಿಂದ ಬರಬೇಕಾದ್ರೆ ಆಚೆ ಕಡೆ ಕೂಡ ದರ್ಶನ ಮಾಡಲಿಕ್ಕೆ ಹೋಗಬೇಕಾದ್ರೆ ಇಲ್ಲಿ ನವಗ್ರಹ ಇದೆ. ಆಚೆ ಬಂದಾಗ ಇಲ್ಲೂ ಕೂಡ ತುಂಬ ಜನ ಪೂಜೆ ಮಾಡ್ತಾಯಿದ್ರು. ನಾವು ಆಚೆ ಬರೋಕ್ಕೆ ಆಲ್ರೆಡಿ 8 ಗಂಟೆ ಆಗೋಗಿತ್ತು. 6:30ಗೇನು ಲೈನಲ್ಲಿ ನಿಂತ್ಕೊಂಡಿದ್ದು ನಾವು. ತುಂಬ ಅಷ್ಟು ರಶ್ ಇತ್ತು, ಬಟ್ ಪೀಸ್ಫುಲ್ಲಾಗಿ ದರ್ಶನ ಆಯಿತು. ಅದೇ ಸಮಾಧಾನ. ಮನಸ್ಸಲ್ಲಿರೋ ಕೋರಿಕೆಗಳನ್ನ ತುಂಬ ಜನ ಬೇಡ್ಕೊಳ್ತಿದ್ರು. ದೀಪಾರಾಧನೆಗಳು ಮಾಡ್ತಿದ್ರು, ಬಿಲ್ವಪತ್ರೆ ಅರ್ಚನೆ ಮಾಡ್ತಿದ್ರು. ಇದು ಆಚೆ ಕಡೆ ಒಂದು ಈ ಥರ ಸೆಟಪ್ ಮಾಡಿದರು ಪೂಜೆಗೆ. ಅಲ್ಲಿ ದೇವ್ರಿಗೆ ಹೂವು ಎಲ್ಲ ಏನೂ ಹಾಕಂಗಿರ್ಲಿಲ್ವಲ್ಲ. ಭಕ್ತಾದಿಗಳು ಯಾರಾದರೂ ಹೂವು ಪೂಜೆ ಎಲ್ಲ ಮಾಡೋದಾದರೆ ಈ ಕಡೆ ಇಲ್ಲಿ ಮಾಡ್ಬೋದು ಅಂತ ಒಂದು ಶಿವನ ಮತ್ತು ಲಿಂಗನ ಇಟ್ಟು ಡೆಕೋರೇಟ್ ಮಾಡಿದರು ಪೂಜೆ ಮಾಡಲಿಕ್ಕೆ. ತುಂಬ ಚೆನ್ನಾಗಿತ್ತು ಅದು ಕೂಡ. ತುಂಬ ಜನ ಬಂದಿದ್ದರು. ಲೇಡೀಸ್ ಅಂತೂ ಎಷ್ಟು ಜನ ಉಪವಾಸ ಇದ್ದು ಬಂದಿದ್ದರು. ಎಲ್ಲರೂ ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ದರ್ಶನ ಮಾಡ್ತಾಯಿದ್ರು. ಅದನ್ನು ಕೇಳೋಕ್ಕೆ ಒಂದು ಸಮಾಧಾನವಾಗಿತ್ತು. ಆಚೆ ಕಡೆ ಬಂದ ತಕ್ಷಣ ಈ ಥರ ಪ್ರಸಾದ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಇವತ್ತಿನ ದಿನ ಇಲ್ಲಿ ಸ್ವೀಟ್ ಕೇಸರಿಬಾತ್ ಕೊಟ್ಟಿದ್ದರು ಸಂಜೆ ಮೇಲೆ ತಿನ್ನಲಿಕ್ಕೆ. ತುಂಬ ಚೆನ್ನಾಗಿತ್ತು ಪ್ರಸಾದ. ನಾನು ಬೆಳಗ್ಗೆಯಿಂದ ಉಪವಾಸ ಇದ್ದೆ. ಅಲ್ಲೇ ದೇವರ ದರ್ಶನ ಆದಮೇಲೆ ಪ್ರಸಾದ ತಿಂದಿದ್ದು. ಇದು ಆಚೆ ಕಡೆಯಿಂದ ವ್ಯೂ ನೋಡಿ, ದೇವಸ್ಥಾನ ಈ ಥರ ಕಾಣುತ್ತೆ. ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದರು. ಯಾರಾದರೂ ಹೋಗೋಗಿದ್ರೆ ವಿಸಿಟ್ ಮಾಡಿ. ಇದು ಪ್ರಸಾದ ನಾನು ತೊಗೊಂಡಿದ್ದಲ್ಲಿ. ತುಂಬಾ ಟೇಸ್ಟಿಯಾಗಿತ್ತು. ಹಾಗೆಯೇ ಅಸ್ತೋನಿಗೆ ಒಂದು ಪ್ರಸಾದ ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೆ ಅಷ್ಟು ಖುಷಿಯಾಯಿತು. ನಾವು ಬೆಳಗ್ಗೆಯಿಂದ ಉಪವಾಸ ಮಾಡಿ ದೇವ್ರ ದರ್ಶನ ಮಾಡಿ ಪ್ರಸಾದ ತಿಂದಿದ್ದು. ತುಂಬಾ ಕ್ರೌಡ್ ಇತ್ತು ನೋಡಿ. ಆಚೆ ಕಡೆಯಿಂದನೂ ಅಷ್ಟೇ ಎಷ್ಟು ಕ್ಯೂ ಇದೆ ಲೈನ್ ಅಂತ. ಇದು ನನ್ನ ಮಗ ಕ್ಯಾಪ್ಚರ್ ಮಾಡಿದ್ದಾನೆ. ಇದು ನೋಡಿ, ನಗರೇಶ್ವರ ದೇವಾಲಯ ದೊಡ್ಡಬಳ್ಳಾಪುರ ಅಂತ ಇದೆ ದೇವಸ್ಥಾನ. ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಯಾರಾದರೂ ವಿಸಿಟ್ ಮಾಡೋದಿದ್ರೆ ಒಂದು ಸತಿ ವಿಸಿಟ್ ಮಾಡಿ.
ಮತ್ತು ಯಾರಾದರೂ ದೊಡ್ಡಬಳ್ಳಾಪುರದಿಂದ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ, ಒಂದು ಕಮೆಂಟ್ ಹಾಕಿ ಚಿಕ್ಕದಾಗಿ, ಖುಷಿಯಾಗುತ್ತೆ ನೋಡಿ. ಈ ಥರ ಆಚೆ ಕಡೆ ಸೆಟಪ್ ಮಾಡಿದರು ಪೂಜೆ ಮಾಡಲಿಕ್ಕೆ, ದೀಪ ಕೂಡ ಬೆಳಗಿದ್ರು. ಇಲ್ಲಿ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ ನಾನು ನನ್ನ ಮಗ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ದಿನ ಹೇಗೋಯ್ತು ಅಂತ ಗೊತ್ತಾಗಲಿಲ್ಲ, ತುಂಬ ಖುಷಿಯಾಯಿತು. ನಾವಿರೋದು ಬಂದುಬಿಟ್ಟು ದೊಡ್ಡಬಳ್ಳಾಪುರ ಹತ್ರನೇ ಒಂದು ಊರು, ಹಳ್ಳಿ. ಆ್ಯಕ್ಚುಲಿ ನಮ್ಗೆ ಅಲ್ಲಿ ಏನೂ ಫೆಸಿಲಿಟೀಸ್ ಇಲ್ಲ. ನಮ್ಮೂರಲ್ಲೂ ಒಂದು ದೇವಸ್ಥಾನ ಇದೆ, ಬಟ್ ಅಲ್ಲಿ ಇಷ್ಟು ಎಲ್ಲ ಡೆಕೋರೇಟ್ ಎಲ್ಲ ಮಾಡಿಲ್ಲ. ನನ್ನ ಮಗನಿಗೆ ಸ್ವಲ್ಪ ಏನಾದರೂ ಡೆಕೋರೇಟ್ ಮಾಡಿರೋ ಥರದ್ದೆಲ್ಲ ತೋರಿಸ್ಬೇಕಿತ್ತು. ಹಾಗಾಗಿ ಅವನು ಮನೇಲೇ ಇರ್ತಾನಲ್ವ, ಹಾಗಾಗಿ ಸಂಜೆ ನಾನು ಇಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಕರ್ಕೊಂಬಂದೆ. ನೋಡ್ತಾ ಇರ್ಬೋದು, ಹೊರಗಿಂದ ನಾವು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ದೀಪ ಅಂತೂ ಎಷ್ಟು ಸಮಾಧಾನ ಇತ್ತು ಅಂದರೆ ಅಷ್ಟು ಸಮಾಧಾನ ಆಯಿತು ದೀಪ ನೋಡ್ತಾ ಇದ್ದರೆ. ಫ್ರೆಂಡ್ಸ್, ನನ್ನ ಚಾನಲಲ್ಲಿ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರುತ್ತೆ, ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ತುಂಬ ಸಮಾಧಾನ ಆಯಿತು. ಈ ಲಿಂಗಾಕಾರ ಅಂತೂ ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಭಕ್ತಾದಿಗಳು ಬರೋರೆಲ್ಲ ಅಲ್ಲಿ ಏನು ಹೂವು ಹಾಕೋಕ್ಕಾಗಲ್ಲ, ಅದನ್ನು ಇಲ್ಲಿ ಹಾಕಿ ಅವ್ರ ಕೋರಿಕೆಗಳನ್ನ ಬೇಡ್ಕೊಳ್ತಾಯಿದ್ರು. ಏನೋ ಒಂಥರ ಸಮಾಧಾನವಾಗಿತ್ತು ಅಲ್ಲಿ ಹೋಗಿದ್ದಾಗಲಿಂದ. ನಾನು ನನ್ನ ಮಗ ಸುಮಾರು ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ, ಲೋಕಲಲ್ಲಿರೋದು. ಈ ನಡುವೆ ನಾನು ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋಸ್ ಮಾಡಲಿಕ್ಕೆ. ದೊಡ್ಡಬಳ್ಳಾಪುರದಲ್ಲಂತೂ ತುಂಬ ಪುರಾತನ ದೇವಸ್ಥಾನಗಳಿದೆ. ಕಾಶಿ ವಿಶ್ವನಾಥ ಇದೆ, ಕಾಳಮ್ಮ ದೇವಸ್ಥಾನ ಇದೆ, ಮತ್ತು ಮುತ್ಯಾಲಮ್ಮ ಇದೆ. ತುಂಬ 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 ಹಳೆಯ ಕಾಲದ ದೇವಸ್ಥಾನಗಳೆಲ್ಲ ತುಂಬ ಇದೆ. ಮತ್ತು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ರೀಸೆಂಟಾಗಿ ತೇರು ಕೂಡ ಆಯಿತು. ನಾನು ಅದು ವೀಡಿಯೋಸ್ ಅಷ್ಟು ತೊಗೊಳಕ್ಕಾಗಲಿಲ್ಲ. ಒಂದು ಸತಿ ಯಾರಾದರೂ ನಿಯರ್ ಬೈ ಇರೋರು ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ. ಹಾಗೆ ಇಲ್ಲಿ ಲೋಕಲೈಟ್ಸಲ್ಲಿ ಹೋಗ್ಲಿಕ್ಕೆ ತುಂಬ ದೇವಸ್ಥಾನಗಳಿದೆ. ಘಾಟಿ ಸುಬ್ರಹ್ಮಣ್ಯ ಆಗಿರ್ಬೋದು, ಮತ್ತು ಅದ್ರ ಪಕ್ಕನೇ ವಿದುರಾಶ್ವಥ ಅಂತ ಇದೆ, ಅದು ಕೂಡ ನಾಗದೇವತೆಗಳಿಗೆ ಸಂಬಂಧಪಟ್ಟಿದ್ದ ದೇವಸ್ಥಾನ. ಹಾಗೆಯೇ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಚಿಕ್ಕಬಳ್ಳಾಪುರ ಸಿಗುತ್ತೆ. ಅಲ್ಲಿ ನಿಮಗೆ ಈಶಾ ಫೌಂಡೇಶನ್ ಇದೆ. ಹಾಗೆಯೇ ಇದಿದೆಯಲ್ಲ ದೇವಸ್ಥಾನ, ಯಾವುದಪ್ಪ ಅದು ಹೆಸರು ಬಾಯಲ್ಲಿದೆ ಫ್ರೆಂಡ್ಸ್, ಬರ್ತಾನೆ ಇಲ್ಲ. ಲೇಪಾಕ್ಷಿ ಇದೆ. ಅದಂತೂ ಒಂದು ಒಳ್ಳೆ ಬ್ಯೂಟಿಫುಲ್ ಒನ್ ಡೇ ಪಿಕ್ನಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು. ವಿಸಿಟ್ ಮಾಡಿ. ಹಾಗೆಯೇ ದೇವಸ್ಥಾನಗಳನ್ನ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಏನಂದರೆ ದೇವಸ್ಥಾನಗಳನ್ನ ದಯವಿಟ್ಟು ಗಲೀಜು ಮಾಡಬೇಡಿ. ಏನೇ ಒಂದು ತಿನ್ನೋದಾಗಿರ್ಬೋದು, ನೀರು ಕುಡಿಯೋದಾಗಿರ್ಬೋದು, ಬಾಟ್ಲ್ಗಳನ್ನ ಎಲ್ಲಂದ್ರಲ್ಲಿ ಎಸೆಯೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅಲ್ಲಿ ನಾವು ಹೋದಾಗ ತುಂಬ ನೋಡಿದ್ದೀವಿ. ಹಾಗೆಯೇ ಅಲ್ಲಿ ಮುಗಿಸ್ಕೊಂಡು ಸಂಜೆ ನಾವು ಇಲ್ಲಿ ಈಶಾ ಫೌಂಡೇಶನ್ಗೆ ಬಂದ್ವಿ. ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಇತ್ತು. ನಾವಿಲ್ಲಿ ತಲುಪೋಕ್ಕೆ ಒಂದು ಸುಮಾರು ಹೊತ್ತಾಗಿತ್ತು. ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗೆಯೇ ಕ್ಯಾಪ್ಚರ್ ಮಾಡಿಕೊಂಡು ಒಂದು 1/4 ಗಂಟೆ ಇದ್ವಿ ಅಷ್ಟೇ. ತುಂಬ ಲೇಟ್ ಆಗಿಬಿಟ್ಟಿತ್ತು. ಅವತ್ತಿನ ದಿನ ಫುಲ್ಲು ಅಲ್ಲಿ ಜಾಗರಣೆಗೆಲ್ಲ ಇದು ಮಾಡಿದರು. ನೋಡ್ತಾ ಇರ್ಬೋದು, ಲೈಟಿಂಗ್ಸ್ ಎಫೆಕ್ಟ್ ತುಂಬ ಚೆನ್ನಾಗಿತ್ತು ಈಶಾ ಫೌಂಡೇಶನ್ದು. ಇನ್ನೊಂದು ದಿನ ಸಪ್ರೇಟಾಗಿ ಬೇಗನೆ ಹೋಗಿ ಒಂದು ವಿಡಿಯೋ ಮಾಡ್ತೀನಿ ನಾನಲ್ಲಿ. ಇದು ಸುಮ್ಮನೆ ಆವಾಗ ಹೋಗಿದ್ದಷ್ಟೇ ನಾವು. ನಮ್ಮ ಹಸ್ಬೆಂಡು ಮತ್ತೆ ಡ್ಯೂಟಿ ಹೋಗ್ಬೇಕಿತ್ತು, ಅವತ್ತು ನೈಟ್ ಶಿಫ್ಟ್ ಇತ್ತು ಅವ್ರದ್ದು. ಹಾಗಾಗಿ ಬೇಗ ಮುಗಿಸ್ಕೊಂಡು ಬಂದುಬಿಟ್ವಿ ನಾವು. ನೋಡ್ತಾ ಇರ್ಬೋದು, ತುಂಬ ದೂರದಿಂದ ಕ್ಯಾಪ್ಚರ್ ಮಾಡಿದ್ದೀನಿ ನಾನಿದು. ನಾವು ಹೋಗೋಷ್ಟರಲ್ಲಿ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ತುಂಬ ಜನ ಕ್ರೌಡ್ ಇತ್ತು ಫ್ರೆಂಡ್ಸ್ ಅವತ್ತಲ್ಲಿ ಅಂತೂ ಕೂಡ. ಅಲ್ಲಿ ಮಧ್ಯಾಹ್ನ ಹೋಗೋದಕ್ಕಿಂತ ನೀವು ಸಂಜೆ ಮೇಲೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮಧ್ಯಾಹ್ನ ತುಂಬ ಬಿಸಿಲಿರುತ್ತೆ. ಅದು ಈಗ ಬೇಸಿಗೆನಲ್ಲಂತೂ ತುಂಬ ಬಿಸಿಲಿರುತ್ತೆ. ಸಂಜೆ ನೀವು ಒಂದು 6-6:30 ಅಷ್ಟರಲ್ಲಿ ಹೋದರೆ ನಿಮಗೆ 7 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ವಾಪಸ್ ರಿಟರ್ನ್ ಆಗ್ಬೋದು. ಇಲ್ಲಿ ತುಂಬ ಯಲಹಂಕ ನಿಯರ್ ಬೈ ಇರೋರು ತುಂಬ ಜನ ಬರ್ತಾರೆ. ಇಲ್ಲೆಲ್ಲ ಹೇಗಂದರೆ ನಂದಿ ಹಿಲ್ಸು, ಲೇಪಾಕ್ಷಿ ಎಲ್ಲ ವಿಸಿಟ್ ಮಾಡಿ ಸಂಜೆ ಇಲ್ಲಿ ಬರ್ತಾರೆ ಸುಮಾರು ಜನ. ಮತ್ತು ಇಲ್ಲೆಲ್ಲ ಊಟದ ಫೆಸಿಲಿಟಿ ಎಲ್ಲ ಔಟ್ಸೈಡ್ಸ್ ಇರುತ್ತೆ, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ನೋಡಿ, ನೀವೇನಾದರೂ ಒನ್ ಡೇ ಪಿಕ್ನಿಕ್ ಎಲ್ಲ ಪ್ಲ್ಯಾನ್ ಮಾಡಿದ್ರೆ ಸ್ವಲ್ಪ ಫುಡ್ಡೆಲ್ಲ ಪ್ಯಾಕ್ ಮಾಡಿ ತೊಗೊಂಬಂದರೆ ಒಳ್ಳೆಯದು ಅಂತ ಹೇಳ್ತೀನಿ ಮನೆಯಿಂದನೇ. ಯಾಕಂದರೆ ಇಲ್ಲಿ ಒಂದು ಇಡ್ಲಿನೇ ಸುಮಾರು 50ರಿಂದ 60 ರೂಪಾಯಿ ಇರುತ್ತೆ ಸಿಂಗಲ್ ಇಡ್ಲಿಗೆ, ಅಷ್ಟೇ ಕಾಸ್ಟ್ಲಿ ಇದೆ. ನನಗಂತೂ ತುಂಬ ಇಷ್ಟ ಆಯ್ತು ಇದು ಲೈಟಿಂಗ್ಸ್ ನೋಡಿ. ಫುಲ್ಲು ಗೋಲ್ಡ್ ಕಲರಲ್ಲಿ, ಮೇಲೆ ಚಂದ್ರ ಅಂತೂ ಎಷ್ಟು ಸ್ಪಾರ್ಕಲ್ ಆಗಿತ್ತು ಗೊತ್ತಾ. ಆ ಕತ್ತಲ್ಲಿರುವ ನಾಗಾಭರಣ ಆಗಿರ್ಬೋದು, ಅದು ಆ ಲೈಟಿಂಗ್ಸ್ ಎಫೆಕ್ಟು ಲೇಸರ್ ಅನಿಸುತ್ತೆ, ಅದು ತುಂಬ ಚೆನ್ನಾಗಿತ್ತು. ಇನ್ನೂ ಒಂದು ಸ್ವಲ್ಪ ಹೊತ್ತು ನೋಡೋಣ ಅಂತಲೇ ಆಗ್ತಾಯಿತ್ತು. ಬಟ್ ನಮ್ಮ ಹಸ್ಬೆಂಡು ಡ್ಯೂಟಿಗೆ ಹೋಗೋದ್ರಿಂದ ನಾವು ಬೇಗನೆ ಬಂದ್ವಿ ಮನೆಗೆ. ಸೊ ಫ್ರೆಂಡ್ಸ್, ಹೀಗಿತ್ತು ನಮ್ಮ ಶಿವರಾತ್ರಿ ದಿನ. ನಾವೇನು ಜಾಗರಣೆ ಎಲ್ಲ ಏನಿರಲಿಲ್ಲ. ಇನ್ನು ಮನೆ ಹತ್ರ ಸ್ವಲ್ಪ ನಾಟಕ ಎಲ್ಲ ಇತ್ತು ಅವತ್ತಿನ ದಿನ.
ಅದನ್ನೆಲ್ಲ ಒಂದು 5-5 ನಿಮಿಷ ನೋಡಿ ಬಂದ್ವಿ ಅಷ್ಟೇ. ಟೈಮ್ ಆಗಿತ್ತಲ್ವ, ನಾವು ಹಸ್ಬೆಂಡ್ ಡ್ಯೂಟಿಗೆ ಹೋಗಬೇಕಿತ್ತು. ಸೊ ಅದೆಲ್ಲ ನಾನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿರಲಿಲ್ಲ. ನನ್ನ ಮಗ ಕೂಡ ನಿದ್ದೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದ, ಹಾಗಾಗಿ ನಾವು ಬೇಗ ಬಂದ್ವಿ ಫ್ರೆಂಡ್ಸ್. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಮನಸ್ಸಿಗೆ ಏನು ಅನಿಸ್ತು ಅಂತ ಒಂದು ಪುಟ್ಟದಾದ ಕಮೆಂಟ್ ಹಾಕಿ, ಒಂದು ಹಾರ್ಟ್ ಹಾಕಿ. ಹಾಗೆಯೇ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಪುಟ್ಟ ವ್ಲಾಗ್ನ ನಾನಿಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. When his ecstasy allowed him some movement. ಹಂಗಲ್ಲ ಕಣ, ಅಲ್ಲಿ ರೆಡ್ ಕಲರ್